ಮೇಡಮ್, ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನು ನಾವು ಇನ್ವೈಟ್ ಮಾಡೋಣ. ಎಲ್ರು ಕೂಡ ಜೋರಾದ ಒಂದು ಚಪ್ಪಾಳೆ ಕೊಡ್ಲೇಬೇಕು. Yes, ಏನಕ್ಕೆ ಅಂತ sir. ಹೇಳಿದ್ರೆ Thank you, sir. ಹಾರ್ಡ್ ವರ್ಕ್ ಆಗಿರ್ತಾರೆ. ಎಸ್ ಮ್ಯಾಮ್. Thank you, sir. Thank you, sir. ನಮಸ್ತೆ ನಮಸ್ತೆ ಎಲ್ಲಾರ್ಗುನು. ಕೇಳಿಸ್ತಿದೆ ಸರ್ ನಂದು? ಕೇಳಿಸರಿ ಸರ್ ವಾಯ್ಸ್ ಕೇಳಿಸರಿ ಮಾತಾಡಿ. ಕೇಳಿಸ್ತಿದ್ಯಾ? ಕೇಳಿಸರಿ ಮಾತಾಡಿ. ಓಕೆ ಸರ್. ನಾನು ಆಶಾ ಕಾರ್ಯಕರ್ತೆ ಕೆಲಸ ಮಾಡ್ತೀನಿ. ಮತ್ತೆ ನನ್ಗೆ ಅವಕಾಶ ಕೊಟ್ಟಂತ ರವಿ ಸರ್ಗೆ ಧನ್ಯವಾದಗಳು ಮತ್ತೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸರ್ ನನ್ಗೆ 2 ವರ್ಷದಿಂದ ಹಿಂದೆನೆ ಅವಕಾಶ ಕೊಟ್ಟಿದ್ರು. ನಾನು ಭಯ ಪಟ್ಟಿ ನಾನು ನೋಡ್ತೀನಿ ಸರ್ ಹಾಗೆ ಸರ್ ಇವಾಗ ಸರ್ ಅನ್ಕೊಂಡು 2 ವರ್ಷದಿಂದ ಕಾದು ಸರ್ ಹಾಕೋ ಫೋಟೋ ಸ್ಟೇಟಸ್ಗಳು ಮತ್ತೆ ಡ್ರಾ ಆಗೋದೆಲ್ಲ ಕೊಡೋದೆಲ್ಲ ನೋಡ್ತಾ ಆಮೇಲೆ ನಾನು ಹೋಗ್ಬೇಕಿತ್ತು ಅಂತ ಅನ್ಸಿ ಆಗ ಸರ್ಗೆ ನಾನೇ ಫೋನ್ ಮಾಡಿದೆ. ಸರ್ ಬನ್ನಿ ಸರ್ ನಾನು ಕೂಡ ಮಾಡ್ತೀನಿ, ಇದು ಯಾವ ತರ ಅಂತ ಹೇಳ್ಕೊಡಿ ಅಂತ. ಸರ್ ಬಂದು 2 ದಿನ ಇಲ್ಲೇ ಚನ್ನರಾಯಪಟ್ಟಣದಲ್ಲಿ ಉಳ್ಕೊಂಡು ಮೇಡಮ್ ಈ ತರ ಇದೆ ಅಂತ ನನಗೆ ಹೇಳ್ಕೊಟ್ಬಿಟ್ಟು ಹೋದ್ರು. ಅವ್ರು ಹೇಳ್ಕೊಟ್ಟು ಹೋದ್ಮೇಲೆ ಅವ್ರು ಏನ್ ಹೇಳ್ತಾರೆ ಅದನ್ನೇ ಮಾಡ್ತಾ ಬಂದೆ ನಾನು. ಅದು ಆಶಾ ಕಾರ್ಯಕರ್ತೆ ಕೆಲಸ ಮಾಡ್ಕೊಂಡು BLO ಕೆಲಸ ಮಾಡ್ಕೊಂಡು ಸ್ಟಾರ್ಟಿಂಗ್ ಸ್ವಲ್ಪ ಲೇಜಿ ಮಾಡ್ದೆ ಸರಿಯಾಗಿ ಮಾಡ್ಲಿಲ್ಲ. ಆಮೇಲೆ ಚೆನ್ನಾಗ್ ಕೆಲಸ ಮಾಡಕ್ಕೆ ಇನ್ಕಮ್ ನನಗ್ ಬರೋದ್ ನೋಡಾದ್ಮೇಲೆ ಒಂದ್ ದಿನಕ್ಕೆ 2,000 ಬಂತು. ಸ್ಟಾರ್ಟಿಂಗ್ಗೆ ನಮ್ ಕಾರ್ಡ್ ಮಾಡಿದ ತಕ್ಷಣ ಸರಿ ಹೇಳ್ಕೊಟ್ರು 475 ಬಂತು. ಇಷ್ಟು ದುಡ್ಡು ಮಾಡ್ಬೋದು ಅಂತ ಅನ್ಕೊಂಡು ಸರ್ ಯಾವ ತರ ಹೇಳ್ತಾರೆ ಆ ತರ ಮಾಡ್ತಾ ಬಂದಿದ್ಕೆ 3SH ಅಲ್ಲಿ ನಾನು 81 ಕಾರ್ಡು ಒಂದು MOಯಲ್ಲಿ 1.5 ತಿಂಗಳಿಗೆ 105 ಕಾರ್ಡ್ ಮಾಡಿ ಲಕ್ಷ ಚಿಲ್ರೆ ನಾನು ಆಶಾ ಕಾರ್ಯಕರ್ತೆ ಕೆಲಸದಲ್ಲಿ ಬರೀ ನನಗೆ ಕೇವಲ 7,000 ಸಂಬಳ. ಅಷ್ಟ್ರ ಮೇಲೆನೇ ಹೋಗ್ಬೇಕು, 1 ವರ್ಷನೇ ಆಗುತ್ತೆ. ಆದ್ರೂ ನಾನು ಏನೋ ಕೆಲಸ ಮಾಡಿ ಆಶಾ ಕಾರ್ಯಕರ್ತೆ ಕೆಲಸ ಮಾಡ್ಕೊಂಡು ಲಕ್ಷ ಚಿಲ್ರೆ ಸಂಬಳ ಮಾಡಿದ್ದೀನಿ ಅಂದ್ರೆ ನನ್ಗೆ ಹೇಳ್ಕೊಳಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಅದು ಇನ್ನೂ 0 ಮೈನಸ್ ಅಲ್ಲಿ ಇದ್ದೀನಿ. ನಾನು ಇನ್ನು ಮುಂದೆ ಚೆನ್ನಾಗಿ ಕೆಲಸ ಮಾಡ್ತೀನಿ. ಮತ್ತೆ ನನ್ನ ಜೊತೆ ಬಂದಿರೋ 5-6 ಜನ ಪ್ರಮೋಟರ್ ID ಕ್ರಿಯೇಟ್ ಮಾಡಿದೀನಿ. ಅವರು ಕೂಡ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಅವ್ರುನು ನಂತರ ಕೆಲಸ ಮಾಡಕ್ಕೆ ಹೇಳ್ತೀನಿ ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ರಫಿ ಸರ್ಗೆ ಧನ್ಯವಾದಗಳು. ಎಸ್, ತುಂಬಾ ಲೇಟ್ ಆಗಿ ಬಂದ್ರು ಕೂಡ ಲೇಟೆಸ್ಟ್ ಆಗಿ ಒಂದು ಅಚೀವ್ಮೆಂಟ್ ಮಾಡ್ತಾ ಇದ್ದಾರೆ. ಇವರ ಪರಿಚಯ ನಂಗೆ ವೆಸ್ಟೇಜ್ ಮಾಡ್ತಾ ಪರಿಚಯ ಇತ್ತು. ಸೊ ನಾನು ಇನ್ವಾಲ್ವ್ಮೆಂಟ್ ಆದಾಗ್ಲೇ ಇವರಿಗೆ ಅವಕಾಶ ಕೊಟ್ಟಿದ್ದೆ. ಆ ಟೈಮಲ್ಲಿ ಇವರು ಜಾಸ್ತಿ ಆಗಿದ್ರು, ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಪರವಾಗಿಲ್ಲ, 2 ವರ್ಷ ನಂತರ ಬಂದ್ರು ಕೂಡ ಒಂದು ಒಳ್ಳೆ ಇನ್ಕಮ್ ಅಚೀವ್ಮೆಂಟ್ ಮಾಡಿದೀರಾ. ಇನ್ಸಿದೆ ಅದು ಆ ಕನಸು ಆದಷ್ಟು ಬೇಗ ನನ್ಸಾಗ್ಲಿ ಅಂತೇಳಿ ನಾನು ಹಾರೈಸ್ತೀನಿ ಆ ಭಗವಂತನ ಹತ್ರ. ಎಸ್, ಥ್ಯಾಂಕ್ ಯು ಸೋ ಮಚ್.